ಇಂಜಿನಿಯರಿಂಗಲ್ಲಿ ಅಟೆಂಡೆನ್ಸ್ ಎಷ್ಟಿರಬೇಕು, ಎಷ್ಟಿದ್ದರೆ ಫೈನ್ ಕಟ್ಟೋಂಗಿಲ್ಲ, ಎಷ್ಟಿದ್ದವ್ರು ಫೈನ್ ಕಟ್ಟಬೇಕು, ಎಷ್ಟಿದ್ದರೆ ಎಕ್ಸಾಮ್ ಬರೀಬೋದು, ಎಷ್ಟಿಲ್ಲ ಅಂದರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಡಿಟೈನ್ ಎಷ್ಟಿದ್ರೆ ಡಿಟೈನ್ ಆಗ್ತೀರಾ. ಈ ಪೂರ್ತಿ ವಿಡಿಯೋ ನೋಡಿದರೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವೀಡಿಯೋಸ್ ಬರ್ತಿರ್ತವೆ. ನಾನು ಓದ್ ವೀಡಿಯೋದಲ್ಲಿ VTU ರೂಲ್ಸ್ ಹೆಂಗಿರುತ್ತೆ, VTU ಎಕ್ಸಾಮಿನೇಷನ್ ಹೆಂಗಿರುತ್ತೆ ಅಂತ ಹೇಳಿದ್ದೀನಿ. ಚೆಕ್ಔಟ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೀವು ನೋಡ್ತಿದ್ರೆ ಇಂಜಿನಿಯರಿಂಗ್ ಹಬ್. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವೀಡಿಯೋದಲ್ಲಿ ಅಟೆಂಡೆನ್ಸ್ ಎಷ್ಟಿರಬೇಕು ಇಂಜಿನಿಯರಿಂಗಲ್ಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಎಷ್ಟು ಅಟೆಂಡೆನ್ಸ್ ಇದ್ದರೆ ಎಕ್ಸಾಮ್ ಬರೀಬೋದು, ಎಷ್ಟು ಅಟೆಂಡೆನ್ಸ್ ಇಲ್ಲ ಅಂದರೆ ಬರೆಯೋಂಗಿಲ್ಲ ಅಂತಲೂ ಹೇಳ್ತೀನಿ. ಫಸ್ಟು ನಿಮಗೆ ಏನಿಲ್ಲ, ಅಟೆಂಡೆನ್ಸ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಯಾಕಂದರೆ ಅಟೆಂಡೆನ್ಸು ವೆರಿ ಈಸಿ ಟು ಮೇಂಟೈನ್. ಯಾಕಂದರೆ ಏನು 85 ಅಂತ ಯಾರು ಹೇಳಿರ್ತಾರೆ, ಕಾಲೇಜವರು ಹೇಳಿರ್ತಾರೆ. ಎಷ್ಟಂತ ಹೇಳಿರ್ತಾರೆ, 85% ಅಂತ ಕಾಲೇಜವ್ರು ಹೇಳಿರ್ತಾರೆ. ಆಯಿತಾ, ನಾನು ಸ್ವಲ್ಪ ಇದು ಕರ್ಸರು ಮೂಮೆಂಟ್ ಹೆಂಗಾಯಿತು, 85% ಇರಬೇಕು ಅಂತ ಕಾಲೇಜಲ್ಲಿ ಹೇಳಿರ್ತಾರೆ. ಬಟ್ 75 ಎಬೋ ಇದ್ದರೆ ಸಾಕು. ಯಾಕಂದರೆ VTU ರೂಲ್ಸ್ ಇದೆ 75 ಎಬೋ ಇರಬೇಕು ಅಂತ. ನಿಮಗೇನಾದ್ರು 75ಇಂದ ಒಂದು ಸ್ವಲ್ಪ ಬಿಲೋ ಇದ್ದರೂ ಟೆನ್ಷನ್ ಏನು ಬೇಡ. ಯಾಕಂದರೆ ನೀವು ಯಾವುದೇ ಥರ ಟೆಕ್ ಇವೆಂಟ್ಸ್ ಆಗಿರಲಿ ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್ ಆಗಿರಲಿ, ಕಾಲೇಜ್ ಇವೆಂಟ್ಸ್ ಆಗಿರಲಿ, ನಿಮ್ದೇನಾದರೂ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 70 ಇದೆ ಅಂತ ಅಂದರೆ, ಒಂದು 70 ಏನಾದರೂ ಅಟೆಂಡೆನ್ಸ್ ಇದೆ ಅಂದರೆ ನಿಮಗೆ ಇನ್ನೊಂದು 5% ಬೇಕಷ್ಟೇ. 5% ಅಟೆಂಡೆನ್ಸ್ ಬೇಕು ಅಂತ ಅಂದರೆ ನೀವು ಯಾವ್ದಾದ್ರು ಒಂದು ಟೆಕ್ ಇವೆಂಟ್ಸ್ ಆಗಲಿ, ಯಾವ್ದಾದ್ರು ನೀವು ಸ್ಪೋರ್ಟ್ಸ್ ಆಗಿರಲಿ, ಯಾವ್ದಾದ್ರು ಕಾಲೇಜ್ ಇವೆಂಟ್ಸ್ ಆಗಲಿ ಅಟೆಂಡ್ ಮಾಡಿದರೆ ಅದರಿಂದ ಅಟೆಂಡೆನ್ಸ್ ಹಾಕ್ಸ್ಕೊಂಡು ನೀವು ಎಕ್ಸಾಮ್ ಬರೀಬೋದು. ಬಟ್ ಏನಾದರೂ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ, ಎಷ್ಟು ಅಟೆಂಡೆನ್ಸ್ ಇದ್ದರೆ ಎಕ್ಸಾಮ್ ಬರಿಬೋದು ಅಂತ. ಎಷ್ಟು 75 ಮೇಲೆ ಎಷ್ಟಿದ್ರು ಬರಿಬೋದು, 85 ಮೇಲಿದ್ದರೂ ಬರಿಬೋದು. ಬಟ್ ನನ್ನ ಸ್ಟೋರಿ ಹೇಳಿದ್ರೆ, ನನ್ನ ಫಸ್ಟ್ ಸೆಮ್ಮಲ್ಲಿ ಎಷ್ಟಿತ್ತು ಅಂದರೆ 92 or 93 ಅಟೆಂಡೆನ್ಸ್ ಇತ್ತು. ನನಗೆ ಸೆಕೆಂಡ್ ಸೆಮ್ಮಲ್ಲಿ ಗೊತ್ತಾಯಿತು ಎಷ್ಟು ಅಟೆಂಡೆನ್ಸ್ ಇದ್ದರೆ ಮೇಂಟೈನ್ ಮಾಡ್ಬೋದು, ಹೆಂಗೆ ಅಟೆಂಡೆನ್ಸ್ ಮೇಂಟೈನ್ ಮಾಡೋದು, ಎಷ್ಟಿದ್ದರೆ ನಾವು ಎಕ್ಸಾಮ್ ಬರಿಬೋದು, ಎಷ್ಟಿಲ್ಲ ಅಂದರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಫಸ್ಟ್ ಸೆಮ್ಮಲ್ಲಿ 93 ಇದ್ದಂದು ಸೆಕೆಂಡ್ ಸೆಮ್ಮಲ್ಲಿ 82 or 81 ಇತ್ತು. ಯಾಕಂದರೆ ನಾನು ಟೆಕ್ ಈವೆಂಟ್ಸ್ ಆಗಿರ್ಬೋದು, ನಾನು ಒಂದು ಟೆಕ್ ಕ್ಲಬ್ಬಿಗೆ ಸೇರಿಕೊಂಡೆ. ಅದಾದಮೇಲೆ ಕ್ಲಬ್ಬಿಂದ ಆ್ಯಕ್ಟಿವಿಟೀಸ್ ಜಾಸ್ತಿ ಹೋಗುವೆ. ನನ್ನ ಅಟೆಂಡೆನ್ಸ್ ಏನಾದರೂ 75 ಬಿಲೋ ಇದ್ದರೂ ನಾನೇನು ಟೆನ್ಷನ್ ತಗೊಳ್ತಿರಲಿಲ್ಲ. ಯಾಕಂದರೆ ನಿಮಗೆ ಟೆಕ್ ಕಡೆಯಿಂದ ನಾನೊಂದು ಈವೆಂಟ್ ಎಲ್ಲದಕ್ಕೂ ಹೋಗಿರೋನಲ್ಲ, ಅದ್ರ ಕಡೆಯಿಂದ ನನಗೆ ಅಟೆಂಡೆನ್ಸ್ ಸಿಗೋದು. ಬಟ್ ನಾನೇನು ಹೇಳ್ತೀನಿ ಅಂತಂದರೆ 75 ಮಿನಿಮಮ್ ಮೇಂಟೈನ್ ಮಾಡಿ. ಅದು ಬಿಟ್ಟು ಜಾಸ್ತಿ ಸುಮ್ಮನೆ ಅಟೆಂಡೆನ್ಸ್ ವೇಸ್ಟ್. ಯಾಕಂದರೆ ನನಗೆ ಸ್ಕಿಲ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ಸೆಕೆಂಡ್ ಸೆಮ್ಮಲ್ಲಿ ಅಷ್ಟೇ. ನಿಮಗೆ ಒಂದು ಡೌಟ್ ಇರುತ್ತೆ, ಎಷ್ಟಿದ್ರೆ ಡಿಟೈನ್ ಆಗುತ್ತೆ ಮತ್ತು ನಾವು ಎಕ್ಸಾಮೇ ಬರೆಯೋಕ್ಕಾಗಲ್ವಾ. ಈಗ ನಿಮ್ದೇನಾದರೂ ಅಟೆಂಡೆನ್ಸು ಬಿಲೋ 50 ಇತ್ತು ಅಂತ ಅಂದರೆ ಡಿಟೈನ್ ಆಗುತ್ತೆ. ನಮಗೆ ಹೇಳಿರೋದು ಹಂಗೆ ಮತ್ತು ರೂಲ್ಸ್ ಇರೋದು ಹಂಗೆ. ಬಟ್ ನಿಮ್ದೇನಾದರೂ 50 ಏನಾದರೂ ಈಗ ಒಂದು 58 ಇದೆ ಅಂತ ಅಂದರೆ, ಈಗ ನಂದು ಎಷ್ಟಿದೆ, ಈಗ ಒಂದು 58 ಇದೆ ಅಂದ್ಕೊಳ್ಳಿ. ಎಷ್ಟು ಅಟೆಂಡೆನ್ಸು, 58% ಅಟೆಂಡೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ನಾನು 75 ಆಗಬೇಕು. ಆಗ ಏನು ಮಾಡಬೇಕು ಅಂತ ಅಂದರೆ, ನೀವು ಫೀಸ್ ಎಷ್ಟು ಕಟ್ಟಬೇಕು ಅಂತ ನಿಮಗೆ ತುಂಬ ಜನ ಡೌಟ್ ಇರುತ್ತೆ. ನಮ್ಮದು VTU ಅಂಡರ್ ಆಗಿರೋದ್ರಿಂದ ಈಗ ನಾನು 58 ಇದೆ ಅಂದರೆ ನಾನು 75 ಬರಬೇಕು ಅಂದರೆ 1%ಗೆ 200 ರೂಪೀಸ್ ಕಟ್ಟಬೇಕು. ಎಷ್ಟು, 200 ರೂಪೀಸ್ನ 1%ಗೆ 200 ರೂಪೀಸ್ ಕಟ್ಟಬೇಕು. ಇಷ್ಟು 200 ಫುಲ್ ನಿಮಗೆ 75 ಕೊಡೋಲ್ಲ, 1%ಗೆ ನಾನು ಹೇಳ್ತಿರೋದು. ಎಷ್ಟಕ್ಕೆ, 1%ಗೆ ಅಂದರೆ ನನಗೆ ಈಗ ಒಂದು 20% ಬೇಕು ಅಂತ ಅಂದರೆ 2000 ಬೇಕಾಗುತ್ತೆ. ಒಂದು 5% ಬೇಕು ಅಂತ ಅಂದರೆ 1000 ರೂಪಾಯಿ ಬೇಕಾಗುತ್ತೆ. 10%ಗೆ 2000, 20%ಗೆ 4000 ದುಡ್ಡು ಬೇಕಾಗುತ್ತೆ. ದುಡ್ಡಿದೆ ಅಂದರೆ ಏನು ಟೆನ್ಷನ್ ಇಲ್ಲ, ಅಟೆಂಡೆನ್ಸ್ ಅಟೆಂಡ್ ಮಾಡ್ಕೊಂಡು ದುಡ್ಡು ಕಟ್ಕೊಂಡು ಎಕ್ಸಾಮ್ ಬರೀಬೋದು. ಬಟ್ ಏನಾದರೂ ನಿಮ್ದು 50% ಬಿಲೋ ಬಂತು ಅಂತ ಅಂದರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಗ್ಯಾಪ್ನ ಇಟ್ಕೊಳ್ಳಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಬ್ಯಾಕ್ ಉಳಿಸ್ಕೊಂಡ್ರೆ ಎಕ್ಸಾಮ್ನ ಅಷ್ಟೇ ಕಷ್ಟ ಕ್ಲಿಯರ್ ಮಾಡೋದು, ಈಸಿ ಇರೋಲ್ಲ. ಅದಕ್ಕೋಸ್ಕರ ಬ್ಯಾಕ್ ಉಳಿಸ್ಕೊಳ್ಳೋಕ್ಕಿಂತ ಇಲ್ಲ, ನಾನು ಎಕ್ಸಾಮೇ ಬರೆಯೋಲ್ಲ, ಡಿಟೈನ್ ಆದರೆ ಏನು ಎಕ್ಸಾಮೇ ಕೊಡೋಲ್ಲ ಬಿಡಿ. ಬಟ್ ನಿಮಗೇನಾದರೂ ನೀವು ಎಕ್ಸಾಮ್ ಬರೀತೀನಿ, ಪಾಸ್ ಆಯ್ತೀನಿ ಅಂತ ಅಂದರೆ ಒಂದು 75 ಮಿನಿಮಮ್ ಮೇಂಟೈನ್ ಮಾಡ್ಬೋದು. ಏನು ಜಾಸ್ತಿ ಇರೋಲ್ಲ. 75 ಮೇಂಟೈನ್ ಮಾಡ್ದಂಗೆ ಆಗಲ್ಲ. 75 ಮೇಂಟೈನ್ ಮಾಡೋಕೆ ಕಾಲೇಜಿಗೆ ಹೋಗ್ಬೋದು. ಬಟ್ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಒಂದು 73, 74 ಇದ್ರೂ ಎಷ್ಟೋ ಒಂದು ಸ್ವಲ್ಪ ಫೀಸ್ ಕಟ್ಬಿಟ್ಟು, ಅಥವಾ ಇಲ್ಲ ನಾವು ಈವೆಂಟ್ಸ್ ಅಟೆಂಡ್ ಮಾಡಿರೋದು ಅದರಿಂದ ಅಟೆಂಡೆನ್ಸ್ ಹಾಕ್ಸ್ಕೊಂಡು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಬಟ್ ನಾವು ಅಟಾನಮಸಲ್ಲಿ ನಮ್ಗೆ ಗೊತ್ತಿರೋಂಗೆ ಅಟಾನಮಸಲ್ಲಿ ದುಡ್ಡು ಕಟ್ಟಲೇಬೇಕಂತೆ. ಅವ್ರದ್ದು 85% ಎಬೋ ಏನೋ ಇರಬೇಕಂತೆ. VTUಲಿ 75% ಎಬೋ ಇರಲೇಬೇಕು. ಬಟ್ 75% ಎಬೋ ಇದ್ದರೂ ಅಲ್ಲಿ ನಮಗೆ ಅಂದರೆ ಹೆಲ್ತ್ ಇಶ್ಯೂ ಅದರಿಂದ ಏನಾದ್ರು ರಜೆ ಹಾಕಿದರೆ ಅಲ್ಲಿ ಕೊಡ್ತಾರೆ. ಅಲ್ಲೂ ಸುಮ್ಮನೆ ಅಟೆಂಡೆನ್ಸ್ ಕೊಡೋಲ್ಲ. ಬಟ್ 75 ಮೇಲಿದ್ದರೆ ಸಾಕು. ಬಟ್ ನನಗೆ ಗೊತ್ತಿರೋಂಗೆ ಅಟಾನಮಸಲ್ಲಿ 85 ಮೇಲೆ ಇರಬೇಕು ಅಂತ ಅಂತಾರೆ. ಇಲ್ಲ ಅಂದರೆ ಫೀಸ್ ಕಟ್ಟಿಸ್ತಾರೆ ಅಂತಲೂ ಹೇಳಿದ್ದಾರೆ ನಮ್ಮ ಫ್ರೆಂಡ್ ಎಲ್ಲ. ನನಗೆ ಅಟಾನಮಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ. VTU ಬಗ್ಗೆ ಬೇಕಾದ್ರೆ
ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೂ ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದೋ ಬೇಡೋ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲರೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಇದ್ರ ಬಗ್ಗೆ ಗೊತ್ತಿರಲ್ಲ, ಅವರಿಗೂ ಗೊತ್ತಾಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಕಂಟೆಂಟ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋ ಏನು ಬೇಕು ನಿಮಗೆ, ಏನು ವೀಡಿಯೋ ಬೇಕು ಅಂತ ಕಮೆಂಟ್ಸ್